ನಮಸ್ತೆ ಸರ್. ನಮಸ್ತೆ ಸರ್, ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಓಪನಿಂಗ್ ತೊಗೊಂಡಿದೆ 2 ಸ್ಟೇಟಲ್ಲೂ. ಆ ಸಕ್ಸಸ್ನ ರುಚಿ ಹೇಗೆ ಅನುಭವಿಸ್ತಿದ್ದೀರಿ? ಇಲ್ಲ ಅಂದರೆ ನಮ್ಮ ಮುಂಚೆನೇ ನಂಬಿಕೆ ಇತ್ತು ಸರ್, ಒಳ್ಳೆ ಸಿನಿಮಾ ಮಾಡಿದ್ರೆ ಜನ 100% ಅದಕ್ಕೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಸೊ ತುಂಬ ದಿನ ಆದಮೇಲೆ ಮತ್ತೆ ಜನ ನಮ್ಮ ಸಿನಿಮಾ ಆಗಲಿ ಅಕ್ಕ ಸಿನಿಮಾಗಾಗಲಿ ಮತ್ತು ವಾಪಸ್ ಜನ ಥಿಯೇಟ್ರ್ ಕಡೆ ತುಂಬಿ ಬರ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಾನೆ ಸರ್. ಸಿನಿಮಾ ರಿಲೀಸ್ ಆದ ದಿನ ನಾವೆಲ್ಲ ಚಾನಲ್ ಥ್ರೂ ರಿವ್ಯೂಸ್ ತೊಗೊಳಕ್ಕೆ ಹೋಗಿರ್ತೀವಲ್ಲ ಸರ್, ಅವತ್ತು ಕೆಲವೊಂದಿಷ್ಟು ಜನ ರಿವ್ಯೂ ತೊಗೋಬೇಕಾದ್ರೆ ಹೇಳ್ತಿದ್ದದ್ದು, ಅದರಲ್ಲಿ ಸ್ಪೆಷಲಾಗಿ ಈ ತಂದೆ ಮಗನ ಬಾಂಡಿಂಗ್ ಬಗ್ಗೆ ಎಲ್ಲ ನೀವು ಸಿನಿಮಾದಲ್ಲಿ ತಿಳಿಸ್ಕೊಟ್ಟಿದ್ದರಿಂದ ಒಬ್ಬರು ಸ್ಪೆಷಲಾಗಿ ತುಂಬ ಅಳ್ಕೊಂಡು ಹೇಳ್ತಿದ್ರು, ನನ್ನ ಮಗ ದೂರ ಆಗಿದ್ದಾರೆ, ಅದೆಲ್ಲ ನಂಗೆ ನೆನಪಾಯಿತು ಅಂತ. ಸೊ ಅದು ಅಷ್ಟು ಮನಸ್ಸಿಗೆ ಹತ್ತಿರ ಆಗ್ತಿದೆ ಜನರಿಗೆ. ಸೊ ಅದ್ರ ಬಗ್ಗೆ ಜನರ ರೆಸ್ಪಾನ್ಸ್ ಇಲ್ಲ ಸರ್, ಅಂದರೆ ನಮ್ಮೆಲ್ಲರಲ್ಲೂ ಅದೇ ಸರ್, ವಯಸ್ಸಾಗ್ತಾ ಆಗ್ತಾ ಅದೇನೋ ಗೊತ್ತಿಲ್ಲದೇ ಇರೋ ಒಂದು ಗ್ಯಾಪ್ ಬೆಳ್ಕೊಳುತ್ತೆ. ಸಿನಿಮಾದಲ್ಲಿ ಅದನ್ನು ನಾವು ಜನ್ರೇಷನ್ ಗ್ಯಾಪ್ ಅಂತ ಹೇಳಿದ್ದೀವಿ. ಅದು ಎಲ್ಲ ಮನೆಯಲ್ಲೂ ಎಕ್ಸ್ಪೀರಿಯೆನ್ಸ್ ಮಾಡೋದೇ ಸರ್ ಅದು. ಸೊ ಅವ್ರ ಎಮೋಷನ್, ಅವ್ರ ಕಥೆನ ನಾವು ಹೇಳಿದಾಗ ಅವ್ರಿಗೆ ಅದು ಇಷ್ಟ ಆದಾಗ ಅದರ ರಿಸಲ್ಟು ರೆಸ್ಪಾನ್ಸು ತುಂಬ ದೊಡ್ಡ ಮಟ್ಟದಲ್ಲೇ ಇರುತ್ತೆ ಸರ್. ಅದು ನಡೀತಾ ಇರೋದು ನೋಡಿ, ಎಸ್ಪೆಷಲಿ ಅವರು ಹತ್ತಿದ್ದು ನೋಡಿ ನನಗೆ ತುಂಬ ಎಮೋಷ್ನಲ್ ಆದೆ. ನನಗೆ ಸುಮಾರು ಜನ ಫೋನ್ ಮಾಡಿದಾಗ 2 ನಿಮಿಷ ಮಾತಾಡ್ತಾ ಇಲ್ಲ, ನಾನೇನೋ ನೆಟ್ವರ್ಕ್ ಪ್ರಾಬ್ಲಮ್ ಅಂದ್ಕೊತಾ ಇರ್ತೀನಿ, ನೋಡಿದ್ರೆ ಅವರು ಹತ್ಕೊಂಡು ಮಾತಾಡ್ತಾ ಇದ್ದಾರೆ. ಸೊ ಅದೆಲ್ಲ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಓಕೆ. ಸೊ ಈಗ ತೆಲುಗುದಲ್ಲೂ ರಿಲೀಸ್ ಆಗಿದೆ, ಕನ್ನಡದಲ್ಲೂ ರಿಲೀಸ್ ಆಗಿದೆ. ಸೊ ಅಲ್ಲಿ ರೆಸ್ಪಾನ್ಸು ಇಲ್ಲಿ ರೆಸ್ಪಾನ್ಸಿಗೂ ಏನಾದರೂ ಡಿಫ್ರೆನ್ಸ್ ಇದೆಯಾ ಸರ್? ಅಂದರೆ ಅದೇ ಸರ್, ನಮ್ಮ ಮನೆ ಕಥೆಗಳು, ನಮ್ಮ ಮಧ್ಯ ನಡೆಯೋ ಕಥೆಗಳು, ನಮ್ಮ ಎಮೋಷನ್ ಇರೋಂಥ ಕಥೆಗಳು ಹೇಳಿದ್ರೆ ಅದಕ್ಕೆ ಭಾಷೆ ಆಗಲಿ, ಪ್ರಾಂತ ಆಗಲಿ ಅಥವಾ ಜಾಗ ಆಗಲಿ ಮ್ಯಾಟ್ರ್ ಆಗಲ್ಲ ಸರ್. ಎಲ್ಲ ಕಡೆ ಯುನಾನಿಮಸ್ ಆಗಿ ಜನ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ, ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಅದೇ ಖುಷಿ ಸರ್. ಆಮೇಲೆ ಎಸ್ಪೆಷಲಿ ಹೀರೋ ಅವ್ರನ್ನ ಅಲ್ಲಿ ಜನ ಜೂನಿಯರ್ ಎನ್ಟಿಆರ್ಗೆ ಕಂಪೇರ್ ಮಾಡ್ತಿದ್ದಾರೆ, ಇಲ್ಲಿ ಜನ ಅವ್ರ ಡ್ಯಾನ್ಸ್ನ ಅಪ್ಪು ಅವ್ರಿಗೆ ಕಂಪೇರ್ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಇಲ್ಲ ಅಂದರೆ ಅದೇ ಖುಷಿ ಸರ್. ಏನಂದರೆ ಕಿರೀಟಿ ಅವರು ಅವರಿಬ್ಬರನ್ನ ಐಡಲ್ಸು ಸ್ಫೂರ್ತಿ ಥರ ತೊಗೊಂಡಿದ್ದಾರೆ. ಸೊ ನಮ್ಮ ಸ್ಫೂರ್ತಿ, ನಾವು ಯಾರನ್ನ ಐಡಲ್ಸ್ ಆಗಿ ಚೂಸ್ ಮಾಡ್ತೀವೋ ಅವರು ಸೆಟ್ ಮಾಡಿರೋ ಬೆಂಚ್ ಮಾರ್ಕ್ ಇದೆಯಲ್ಲ, ಅದನ್ನು ನಾವು ಕ್ಲೀನಾಗಿ ಫಾಲೋ ಮಾಡಿಕೊಂಡು ಅವ್ರಿಗೆ ರೆಸ್ಪೆಕ್ಟು ಟ್ರಿಬ್ಯೂಟು ಕೊಟ್ಕೊಂಡು ನಮ್ಮ ಕಷ್ಟ ಹಾಕಿದಾಗ ಜನನೂ ಹಂಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಸೊ ಅದು ತುಂಬ ಖುಷಿಯಾಗುತ್ತೆ. ಓಕೆ. ಪ್ರೀ ರಿಲೀಸ್ ಇವೆಂಟಲ್ಲಿ ಜನಿಲಿ ಅವರು ಒಂದು ಮಾತು ಹೇಳಿದರು, ಇವರಿಬ್ಬರು ಫ್ಯೂಚರ್ ಸ್ಟಾರ್ಸು ಅಂತ. ಆಫ್ಟರ್ ರಿಲೀಸು ನಿಮ್ಮ ಬಗ್ಗೆ ಮಾತುಗಳು ಕೇಳಿ ಬರ್ತಿದ್ದೆ, ಒಬ್ಬ ಸ್ಟಾರ್ ಡೈರೆಕ್ಟರ್ ಸಿಕ್ಕರು ನಮಗೆ ಅಂತ. ಸೊ ಅದ್ರ ಬಗ್ಗೆ ಹೋಗ್ತೀನಿ. ಇಲ್ಲ, ತುಂಬ ಖುಷಿಯಾಗುತ್ತೆ. ಅಂದರೆ ಏನಂದರೆ ಪ್ರೀತಿಯಿಂದ 100% ಸಿನ್ಸಿಯರಿಟಿಯಿಂದ ಕೆಲಸ ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಅನ್ನೋದು ಅಥವಾ ಸಕ್ಸಸ್ ಅನ್ನೋದು ಅದು ಬೈ ಪ್ರಾಡಕ್ಟ್ ಸರ್. ಸೊ ಪ್ರತಿ ಫಿಲ್ಮ್ಗೂ ಇದೇ ಶ್ರದ್ಧೆ ಇರುತ್ತೆ, ಇದೇ ಕಷ್ಟ ಇರುತ್ತೆ, ಇದೇ ಸಿನ್ಸಿಯರಿಟಿ ಇರುತ್ತೆ ಸರ್. ಸೊ ಇದು ಅವರು ಅಂಥ ದೊಡ್ಡ ವ್ಯಕ್ತಿಗಳು ಮಾತಾಡಿದಾಗ 100% ನಮಗೆ ಖುಷಿ ಬಿಟ್ಟರೆ ನೀನು. ಸೊ ಸಿನಿಮಾ ನೋಡಿ ಸ್ಪೆಷಲಿ ನಿಮ್ಮ ಫ್ಯಾಮ್ಲಿದವರು ಏನಾದ್ರು ಇಲ್ಲ, ತುಂಬ ಎಮೋಷ್ನಲ್ ಆಗ್ತಾರೆ, ತುಂಬ ಪ್ರೌಡ್ ಫೀಲ್ ಆಗ್ತಾರೆ ಸರ್. ಅವ್ರಿಗೂ ಅಂದರೆ ನಾವು ಏನಕ್ಕೆ ಕಷ್ಟಪಡ್ತಿದ್ದೀವಿ ಅಂತ ಗೊತ್ತಾಗಲ್ಲ, ಇಷ್ಟು ಕಷ್ಟ ಯಾಕೆ ಅದು ಅಂತ ಆ ಮೈಂಡ್ಸೆಟ್ಟಲ್ಲಿ ಇರ್ತಾರಲ್ಲ, ಅವ್ರಿಗೆ ಕತೆ ಹೇಳಿರಲ್ಲ ಅಥವಾ ಏನು ಮಾಡ್ತಾಯಿದ್ದೀವಿ ಅಂತ ಅವ್ರಿಗೆ ಗೊತ್ತಿರಲ್ಲ. ಸಡನ್ನಾಗಿ ಅವ್ರು ಸಿನಿಮಾ ನೋಡಿದಾಗ ಒಂದು ಆಡಿಯನ್ಸ್ ಥರ ಸಿನಿಮಾನ ಎಂಜಾಯ್ ಮಾಡಿದ್ಮೇಲೆ ಮಗನೇ ಮಾಡಿರೋದಿಲ್ಲ ಅನ್ನೋದೊಂದು ಪ್ರೌಡ್ ಮೂಮೆಂಟ್ ಇರುತ್ತಲ್ಲ, ಅವ್ರಿಗೂ ಸಖತ್ ಖುಷಿ ಆಯಿತು ಸರ್. ಇಲ್ಲಿವರೆಗೂ ನಿಮಗೆ ಬಂದಿರೋಂಥ ಬೆಸ್ಟ್ ರಿವ್ಯೂ? ಅದೇ ನಾನು ಹೇಳಿ, ಫೋನ್ ಮಾಡಿದಾಗ ಯಾರೂ ಮಾತಾಡ್ತಾ ಇಲ್ಲ ಸರ್. ಅವ್ರ ಅಳು ಅಥವಾ ಅವ್ರ ವಾಯ್ಸಲ್ಲಿ ಆ ಒದ್ದೆ, ಆ ಪೇಯ್ನು ಕೇಳಿಸ್ತಾ ಇರೋದೇ ನನಗೆ ಬೆಸ್ಟ್ ರಿವ್ಯೂಸು. ಸುಮಾರು ಜನ ಆ ಥರ ಮಾಡಿದ್ದಾರೆ ಸರ್. ನೀವು ಸಿನಿಮಾ ಅನೌನ್ಸ್ ಮಾಡಿದಾಗಿಂದ ಕೆಲವೊಂದಿಷ್ಟು ನೀವು ಅಪ್ಡೇಟ್ಸ್ ಕೊಡ್ಕೊಂಡು ಬರ್ತಿದ್ರಿ. ಪೋಸ್ಟರಲ್ಲೆಲ್ಲ ನೀವು ದೊಡ್ಡ ಸ್ಟಾರ್ನ, ಈಗ ರಾಜಚಂದ್ರನ್ ಸರ್ ಆಗಲಿ, ಜನಿಲ. ಸೊ ಮೊದಲೆಲ್ಲರೂ ಅನ್ಕೊತಿದ್ರು, ಓಕೆ ದೊಡ್ಡವ್ರನ್ನ ಹಾಕೋಂಥವ್ರೆ, ಅದೀಗ ಒಂದು ಟ್ರೆಂಡು ಅಂತ. ಬಟ್ ಸಿನಿಮಾ ನೋಡಿದ ಮೇಲೆ ಅವರೇ ಬೇಕಿತ್ತು ಈ ಪಾತ್ರ ಅದು ಮಾಡೋಕ್ಕೆ ಅಂತ. ಸೊ ಜನರು ಮೊದಲೊಂದು ಅಂದ್ಕೊಂಡಿದ್ರು, ಅದನ್ನ ನೀವು ಉಲ್ಟಾ ಮಾಡಿದ್ದೀರಿ, ಜನ ಅದಕ್ಕೆ ಕನೆಕ್ಟ್ ಆಗ್ತಿದ್ದಾರೆ. ಕರೆಕ್ಟ್. ನಾವು ಅಂದ್ಕೊಂಡಿದ್ದಿದೆ, ಇವಾಗ ಏನು ಜನ ಅಂದ್ಕೊತಿದಾರಲ್ಲ, ನಾವು ಫಸ್ಟ್ ಪ್ಲೇಸಲ್ಲಿ ಅದೇ ಅಂದ್ಕೊಂಡಿದ್ದು. ಇವ್ರು ಬಿಟ್ಟರೆ ಇನ್ಯಾರು ಈ ಪಾತ್ರನ 100% ಜಸ್ಟಿಫಿಕೇಶನ್ ಮಾಡೋಕ್ಕಾಗಲ್ಲ ಅಂತ ನಾವು ನಂಬಿದ್ವಿ. ಸೊ ಅದಕ್ಕೆ ಅವರೆಲ್ಲರೂ ಅವರು ಕತೆ ಕೇಳಿದಾಗ ಅಷ್ಟೇ ಇನ್ವಾಲ್ವ್ಮೆಂಟ್ ಇತ್ತು, ಕಥೆಯಲ್ಲಿ ಶೂಟ್ ಮಾಡ್ಬೇಕಾದ್ರೂ ಅಷ್ಟೇ ಅವರು ಪ್ರೀತಿಯಿಂದ ಮಾಡ್ತಿದ್ರು. ಸೊ ಇವಾಗ ಜನನೂ ಅದನ್ನು ನಂಬ್ತಾ ಇದ್ದಾರೆ. ಸೊ ಇದೇ ಬಿಲೀಫ್ ನಮಗೆ ಫಸ್ಟ್ ಡೇಯಿಂದನೂ ಇತ್ತು ಸರ್. ಓಕೆ. ಈಗ ಹೀರೋ ಅವರು ಒಂದು ವಿಡಿಯೋ ಹಂಚ್ಕೊಂಡಿದ್ರು, ಅದು ಮಂಡಿ ಚಿಪ್. ಕರೆಕ್ಟ್. ಸೊ ಆ ಥರ ಡೆಡಿಕೇಶನ್ನು ಈಗ ನಾವೆಲ್ಲ ನೋಡ್ತಿದ್ದೀವಿ. ಅಂದರೆ ಅವರು ಹಂಚ್ಕೊಂಡಿದ್ದ ಇಲ್ಲಿ ಸಿನಿಮಾ ನೋಡಿದ ಮೇಲೆ ಒಳ್ಳೇದು ಥರ ಮಾಡಿದ್ದಾರೆ ಅಂತ. ಬಟ್ ನಿಮ್ಗೆ ಹೆಂಗೆ ಅನಿಸಿತ್ತು ಸರ್ ಸ್ಟಾರ್ಟಿಂಗ್ ಅವ್ರ ಬಗ್ಗೆ? ಡೇ ಒನ್ನಲ್ಲೇ ನಾವು ಮೀಟ್ ಮಾಡಿ ಮಾತಾಡ್ಬೇಕಾರೆ ಹುಡುಗಂಗೆ ಇವಾಗ ಸಿನಿಮಾ ನೋಡೋದು ಪ್ರೇಕ್ಷಕರದ್ದು ಪ್ರೀತಿ ಇರುತ್ತಲ್ಲ, ಅದು ನನ್ನ ಪ್ರಕಾರ ಅದು ಅನ್ಕಂಡೀಷ್ನಲ್ ಲವ್ ಸರ್.
ಒಂದು ಎಕ್ಸ್ಪೆಕ್ಟೇಷನ್ ಇಲ್ಲದೇ ಒಂದು ಪ್ರೀತಿ ಕೊಡ್ತಾರೆ ಜನ. ಸೊ ಅದನ್ನು ಅದರ ಬೆಲೆ ಅದರದ್ದು ಬೆಲೆ ಇದೆ ಅಂತ ನಾವು ತಿಳ್ಕೊಂಡ್ರೆ ನಾವು ಇದೇ ಕಷ್ಟಪಡ್ತೀವಿ ಸರ್. ಅದು ಆ ಜನರ ಪ್ರೀತಿ ಗಳಿಸ್ಕೋಬೇಕು ಅನ್ನೋ ಒಂದು ಹಂಬಲ್ ನೇಚರ್ ಇದೆಯಲ್ಲ, ಅಥವಾ ಅದು ಒಂದು ಕಷ್ಟ ಇದೆಯಲ್ಲ, ಆ ದಿಕ್ಕಿನಲ್ಲೇ ಹುಡುಗ ಕಷ್ಟಪಡ್ತಿದ್ದೆ. ಇದು ನೀವು ನೋಡಿದ್ದು ಆ್ಯಕ್ಚುಲಿ ಒಂದು ಸಣ್ಣ ತುಣುಕಷ್ಟೇ ಸರ್. ಇನ್ನೂ ಮೈ, ಕೈ, ಮೂಳೆ ಎಲ್ಲ ಮುರ್ಕೊಂಡಿದ್ದಾರೆ ಸರ್ ಇದಕ್ಕೋಸ್ಕರ, ಈ ಸಿನಿಮಾಗೋಸ್ಕರ. ಅಂದರೆ ಅದು ಇವಾಗ ನೀವೇನು ಓಪನಿಂಗ್ ಫೈಟ್ ಆಗಿರಲಿ, ಆ ವೈರಲ್ ವೈಯಾರಿ ಸಾಂಗ್ ಆಗಿರಲಿ, ನಾನು ನೋಡ್ತಿದ್ನಲ್ಲ, ಶೂ ಒಳಗಡೆ ಕಾಲು ಹೋಗ್ತಿರ್ಲಿಲ್ಲ ಸರ್. ಬೇಸಿಕಲಿ ಇಷ್ಟು ದಪ್ಪ ಉತ್ಕೊಂಡಿರೋದು. ಅದನ್ನು ಪೇಯ್ನ್ ಇದ್ರೂ ಆ ಡೆಡಿಕೇಶನ್ನು ಅದಕ್ಕೆ ಸರ್ ಇಷ್ಟು ಯುನಾನಿಮಸ್ ಆಗಿ ಜನರು ಪ್ರೀತಿ ಕೊಡ್ತಾ ಇರೋದು ಆ ಕಷ್ಟದಿಂದಾನೆ. ಓಕೆ, ಈಗ ಮಾಮೂಲಿ ಈಗ ಸಿನಿಮಾ ಆಫ್ಟರ್ ರಿಲೀಸ್ ಆದಮೇಲೆ ಈ ಸಕ್ಸಸ್ ಟೂರು ಅಂತ ಅದೆಲ್ಲ ಮಾಡ್ಕೊತಾಗಲ್ಲ, ಸೊ ನಿಮ್ಮ ಪ್ಲ್ಯಾನಿಂಗ್ ಎಲ್ಲ ಇಲ್ಲ, 100% ನಾವು ಮಾಡ್ಬೇಕು ಸರ್. ಬಿಕಾಸ್ ಈ ಪ್ರೀತಿ ನಾವು ಹಂಚ್ಕೋಬೇಕು ಜನದ ಜೊತೆ. ಇವ್ರಿಗೂ ಜನಕ್ಕೋಸ್ಕರನೇ ಅಲ್ಲ ಸರ್ ಮಾಡಿರೋದು. ಸೊ 100% ಕೆಲವೇ ದಿನಗಳಲ್ಲಿ ಅದೆಲ್ಲ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಈಗ ಸಿನಿಮಾ ನೋಡಿರೋರಿಗೆ, ಇನ್ನೂ ಸಿನಿಮಾ ನೋಡ್ಬೇಕನ್ನೋರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್? ಇಲ್ಲ, ಸಿನಿಮಾ ನೋಡಿರೋರಿಗೆ, ಅದನ್ನು ಅಪ್ರಿಷಿಯೇಟ್ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ನೋಡಬೇಕಾಗಿರೋರಿಗೆ ಸುಮಾರು ದಿನ ಆದಮೇಲೆ ಒಂದು ಒಳ್ಳೆ ಫ್ಯಾಮಿಲಿ ಫಿಲ್ಮು, ಒಂದು ಹೋಲ್ಸಮ್ ಎಂಟರ್ಟೈನರು, ಒಂದು ಕಂಪ್ಲೀಟ್ ಪ್ಯಾಕೇಜ್ ಸಿಕ್ಕಿದೆ. ಸೊ ದಯವಿಟ್ಟು ನೋಡಿ, ಡಿಸಪಾಯಿಂಟ್ ಅಂತೂ ಆಗಲ್ಲ. ನೀವು ನೋಡಿದ್ಮೇಲೆ ನೀವು ಒಂದು 10 ಜನಕ್ಕೆ ನೋಡಬೇಕು ಅಂತ ಹೇಳ್ತೀರಾ. ಅದು ನಡೀತಾ ಇದೆ ಆಲ್ರೆಡಿ. ಸೊ ಡೆಫಿನೆಟ್ಲಿ ಎಲ್ಲರೂ ನೋಡಬೇಕು ಅಂತ ಒಂದು ಸಿನ್ಸಿಯರ್ ರಿಕ್ವೆಸ್ಟ್. ಆಲ್ರೆಡಿ ಇದರಲ್ಲಿ ಎಲ್ಲ ಸ್ಟಾರ್ ಆ್ಯಕ್ಟರ್ಸ್ ಇದ್ದಾರೆ. ಫಸ್ಟ್ ಟೈಮ್ ಹೀರೋ ಆಗಿ ನಟಿಸ್ತಾ ಒಂದು ಎಮೋಷನ್ಸ್ ಆಗಲಿ, ಡ್ಯಾನ್ಸ್ ಆಗಲಿ, ಇಷ್ಟೆಲ್ಲನೂ ಒಳ್ಳೆ ರೀತಿಯಿಂದ ಕ್ಯಾರಿ ಮಾಡಿದ್ರು. ಸೊ ಅಷ್ಟೆಲ್ಲ ಸ್ಟಾರ್ ಆ್ಯಕ್ಟರ್ಸ್ಗಳ ಜೊತೆ ಇವ್ರು ಯಾವ ಥರ ಪರ್ಫಾರ್ಮೆನ್ಸ್ ಆಗಲಿ? ಇಲ್ಲ ಸರ್, ಅವರು ರಾ ಟ್ಯಾಲೆಂಟ್ ಸರ್. ಬೇಸಿಕ್ ಅವ್ರಿಗೆ ತುಂಬ, ನಾನು ನೋಡಿಲ್ಲ, ವೆರಿ ಶಾರ್ಪ್ ಮೈಂಡ್. ಸೊ ಅವ್ರಿಗೆ ಸೀನು, ಅದರ ಹಿನ್ನೆಲೆ, ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಅದೆಲ್ಲ ತುಂಬ ಅರ್ಥ ಮಾಡಿಕೊಂಡು, ಲೆನ್ಸ್ ಅಂದರೆ ಏನು, ಕ್ಯಾಮ್ರಾಗೆ ಎಷ್ಟು ಪರ್ಫಾರ್ಮ್ ಮಾಡಬೇಕು, ಯಾರಿಗೆ ಎಷ್ಟು ಸ್ಪೇಸ್ ಕೊಡಬೇಕು, ಅದೆಲ್ಲ ತುಂಬ ಅದರದ್ದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಸಖತ್ತು ಸ್ಟ್ರಾಂಗ್ ಆಗಿದೆ ಸರ್. ಇನ್ಸ್ಟಿಂಕ್ಟ್ಸ್ ಆಗಲಿ, ಪ್ರೆಸೆನ್ಸ್ ಆಫ್ ಮೈಂಡ್ ಆಗಲಿ. 2 ದಿನ ಎಲ್ಲ ಆ್ಯಕ್ಟರ್ಸ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಎಲ್ಲರೂ ಜೆಲ್ಲಾಗೋವ್ರಿಗೂ ಟೈಮ್. ಅದಾದಮೇಲೆ ಯಾರು ಸೀನಿಯರ್ ಆ್ಯಕ್ಟ್ರು, ಯಾರು ಜೂನಿಯರ್ ಆ್ಯಕ್ಟ್ರ್ ಅಂತಲೇ ಅನಿಸಿರ್ಲಿಲ್ಲ ಸರ್. ಹೊಸಬ್ರು ಅಂತ ನಾವು 2ನೇ ದಿನದಿಂದನೇ ಫೀಲ್ ಆಗಲಿಲ್ಲ ನಾವು. ಇಲ್ಲಾಂದರೆ ಆ ಥರ ಕ್ಲೈಮ್ಯಾಕ್ಸ್ ಎಲ್ಲ ಬರೋಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಯಾಕಂದರೆ ಸರ್ ಒಂದು ಒಳ್ಳೆಯ ಅನುಭವ ಇರೋ ಆರ್ಟಿಸ್ಟ್ ಥರ ಕಾಣ್ತಾರೆ ಸರ್. 100%. ಬಿಕಾಸ್ ಅವ್ರು ಪಟ್ಟಿರೋ ಶ್ರಮ ಸರ್. ಇವಾಗ ಕ್ಲೈಮ್ಯಾಕ್ಸ್ ಸೀನೆಲ್ಲ ಯಾವ ಮೆಚುರಿಟಿಲಿ ಅವರು ಪರ್ಫಾರ್ಮ್ ಮಾಡಿದ್ದಾರೆ ಅಂದರೆ, ಒಂದು 10 years ಎಕ್ಸ್ಪೀರಿಯನ್ಸ್ ಇದೆಯಾ, ಅಥವಾ ಇವರೇನು ಒಂದು 10 ಸಿನಿಮಾ ಮಾಡಿದಾರ ಅನ್ನೋಷ್ಟು ಒಂದು ಎಕ್ಸ್ಪೀರಿಯನ್ಸು, ಅಷ್ಟು ಪರ್ಫೆಕ್ಷನಲ್ಲಿ ಮಾಡಿದ್ದಾರೆ. ಅದೂ ಅಷ್ಟೇ, ಜಾಸ್ತಿ ಒಂದು ಟೇಕಲ್ಲಿ ಮುಗಿಸ್ಬಿಟ್ರು. ನಮ್ಮ ಸೈಡಿಂದ ಏನೋ ಒಂದು ಸಣ್ಣ ಟೆಕ್ನಿಕಲ್ ಇರೋದ್ರಿಂದ ಇನ್ನೊಂದು ಸತಿ ಒಂದು ಸಣ್ಣ ಶಾರ್ಟ್ ಮಾಡಬೇಕಾಗಿತ್ತು ಹೊರತು, ಅವರು ಈಸ್ ಸೋ ವೆಲ್ ಪ್ರಿಪೇರ್ಡ್ ಆ್ಯಂಡ್ ಸೋ ಡೆಡಿಕೇಟೆಡ್. ಅದರ ರಿಸಲ್ಟ್ ಅದಕ್ಕೆ ಇಷ್ಟು ಪಾಸಿಟಿವ್ ಆಗಿ ಒಂದು ಹೊಸಬನ್ನ ಜನ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ರೀಸೆಂಟ್ ಟೈಮ್ಸಲ್ಲಿ ನಾವು ನೋಡಿರೋ ಎಕ್ಸಾಂಪಲ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.